ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂ ಪೀಸ್ ಆಗ್ಬಿಟ್ಟಿದೆ. ಕೇವಲ 10 ನಿಮಿಷದಲ್ಲಿ ತೆರಳಿದ್ದಾರೆ ಫುಟ್ಬಾಲ್ ಸ್ಟಾರ್ ಮೆಸ್ಸಿ. ಫುಟ್ಬಾಲ್ ಐಕಾನ್, ದಂತಕತೆ ಅಂತ ಹೇಳ್ಬೋದು. ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ, ಅದರಲ್ಲೂ ಕೋಲ್ಕತ್ತಾಗೆ ಬಂದಿದ್ರು. ಬರೀ 10 ನಿಮಿಷ ರೀ, ಎಲ್ಲ ಪೀಸ್ ಮಾಡಾಕಿದ್ದಾರೆ. ಅಲ್ಲಿಂದ ತರಾತುರಿಯಲ್ಲೇ ಹೋಗಿದ್ದಾರೆ ಮೆಸ್ಸಿ. ಬಿಗಿ ಭದ್ರತೆಯಲ್ಲಿ ಕರೆದೊಯ್ದರು ಪೊಲೀಸರು. ಮೆಸ್ಸಿ ಅಭಿಮಾನಿಗಳ ಆಕ್ರೋಶಕ್ಕೆ ಸ್ಟೇಡಿಯಂ ಕಂಪ್ಲೀಟ್ ಆಗಿ ಉಡಿ ಸಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಕೈಗೆ ಸಿಕ್ಕ ವಸ್ತುಗಳನ್ನು ಪುಡಿಗಟ್ಟಿದ್ದಾರೆ ಮೆಸ್ಸಿ ಫ್ಯಾನ್ಸ್. ಚೇರ್ಗಳು ಪೀಸ್ ಆಗಿದೆ. ಕಬ್ಬಿಣದ ಗ್ರಿಲ್ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅಧಿಕಾರಿಗಳ ವಿರುದ್ಧ ಮೆಸ್ಸಿ ಫ್ಯಾನ್ಸ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜಕಾರಣಿಗಳ ಕುಟುಂಬ ಮೆಸ್ಸಿ ಸುತ್ತುವರೆದಿದ್ರು. ನೋಡಿ, ಎಲ್ಲ ಕಡೆ ಹಣೆ ಬರ ಇದೆ ರೀ. ನಾವು ದುಡ್ಡು ಕೊಟ್ಟು ಹೋದರೂ ಕೂಡ ನೋಡೋಕೆ ಬಿಡ್ತಿಲ್ಲ. ಎಲ್ಲರವ್ರ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಬಂದಿರ್ತಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಅಧಿಕಾರಿಗಳ ವಿರುದ್ಧ. ಇಲ್ಲೇನು ನಮ್ಮ ಬೆಂಗಳೂರಲ್ಲೇನು RCB ಹಾಗೆ ಆಯ್ತಲ್ವಾ, ಎಲ್ಲ ಅವರವರೇ ಇದ್ರ ಮೇಲೆ ಸ್ಟೇಜ್ ಮೇಲೆ ಅಭಿಮಾನಿಗಳು ಸತ್ತು ಹೋದ್ರು ಕಾಲು ತುಳಿತದಲ್ಲಿ. ಅಲ್ಲೂ ಹಾಗೆ ಆಗಿದ್ದು. ಮೆಸ್ಸಿ ಅಭಿಮಾನಿಗಳು ಅಲ್ಲಿ ಪೊಲೀಸರ ಲಾಠಿ ಚಾರ್ಜ್ಗೆ ಹೊಡೆತ ತಿಂದರು. ಎಲ್ಲ ಪೀಸ್ ಮಾಡಿದರು. ಕೇಸ್ ಅವ್ರ ಮೇಲೆ ಆಗುತ್ತೆ ಈಗ. ಅಲ್ಲಿ ಆರಾಮಾಗಿ ಸ್ಟೇಜ್ ಮೇಲೆ ಮೆಸ್ಸಿ ಜೊತೆಗೆ ಸೆಲ್ಫಿ. 10 ಲಕ್ಷ ಈಗ ಅವ್ರಿಗೆಲ್ಲ ಇರಲ್ಲ, ಅದು ಅಭಿಮಾನಿಗಳಿಗಷ್ಟೇ 10 ಲಕ್ಷ ರೂಪಾಯಿ. ಅಲ್ಲಿ ರಾಜಕಾರಣಿಗಳು ಅಂದರೆ ಸರ್ಕಾರ ಸಚಿವರುಗಳು ಮತ್ತು ಅವರ ಮಕ್ಕಳು, ಅವ್ರ ಬಂಧು ಬಳಗ ಎಲ್ಲರೂ ಸುತ್ತುವರೆದು ಬಿಟ್ಟಿದ್ರು. ಇಲ್ಲಿ ದುಡ್ಡು ಕೊಟ್ಟು ನೋಡೋಕೆ ಬಂದಂಥವ್ರು ನಮ್ಮ ಹಣೆ ಬರ ಇಷ್ಟೇ ಅಂಥೇಳಿ ಅಲ್ಲಿಂದ ಹಿಡಿ ಶಾಪವನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ಮೆಸ್ಸಿ ಓಕೆ, ಒಬ್ಬ ದಂತಕತೆ ಫುಟ್ಬಾಲ್ ಆಟಗಾರ, ಕೋಟಿ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಕೋಲ್ಕತ್ತಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅಭಿಮಾನಿಗಳು ಮುಗಿಬಿದ್ದು ನೋಡಲಿಕ್ಕೆ ಅಂತ ಬಂದಿದ್ದರು. ಆದರೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು. ಅಲ್ಲಿನ ಸರ್ಕಾರ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದು ಬಿಟ್ಟು ಅಲ್ಲಿ ಸುತ್ತಮುತ್ತ ಎಲ್ಲ ಅವರೇ, ಮಮತಾ ಬ್ಯಾನರ್ಜಿ ಸರ್ಕಾರದ ಸಚಿವರುಗಳು, ಅದರ ಜೊತೆಗೆ ಅಲ್ಲಿ ಆಯೋಜಕರು ಅವರೇ ಇದ್ದಿದ್ದರಿಂದಾಗಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೆ ರೊಚ್ಚಿಗೆದ್ದು ಈ ರೀತಿಯಾಗಿ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. Patience in the